ಟಾಟಾ GI ಮೆಟೀರಿಯಲ್ ಇಂದ ವಿಂಡೋಸ್, ಡೋರ್ ಫ್ರೇಮ್ಸ್, ಬಾಲ್ಕನಿ ಡೋರ್ಸ್ ಇವೆಲ್ಲ ಮಾಡ್ತೀವಿ. ಸೊ GI ಬಂದ್ಬಿಟ್ಟು ರಸ್ಟ್ ಪ್ರೂಫ್ ಇರೋ ಸರ್ ಇದು, ಕೆಡಲ್ಲ. ಸೊ ಇದರಲ್ಲಿ 60 GSM, 80 GSM, 120 GSM ಹೀಗಿರುತ್ತೆ. ಸೊ ನಾವು ಡೈರೆಕ್ಟ್ ಆಗಿ 120 GSM ಯೂಸ್ ಮಾಡ್ತೀವಿ. ಸೊ ಇದು ಸ್ಪೆಷಲಿ ಔಟ್ಡೋರ್ ಅಂತಾನೆ ಯೂಸ್ ಮಾಡ್ತೀವಿ. ಸರ್ ವಾರಂಟಿ ಬಂದ್ಬಿಟ್ಟು 30 years ಸರ್ ನಮ್ದು. 30 years ನಾವೇ ನಮ್ಮ ಕಂಪನಿ ಕಡೆಯಿಂದ ನಾವೇ 30 years ವಾರಂಟಿ ಕೊಟ್ಟಿರ್ತೀವಿ. ಪ್ಲಸ್ ನಮ್ದು ಯೂಸ್ ಮಾಡ್ತಾರೆ ಸರ್ ತುಂಬಾ ಜನ ಕಸ್ಟಮರ್. ನಮ್ದು ಸೇಫ್ಟಿ ವೈಸ್ ತುಂಬಾ ಬೆಟರ್ ಇದೆ ಸರ್. ನಮ್ದು ಗೇಜ್ ಬಂದ್ಬಿಟ್ಟು 16 ಗೇಜ್. ಸೊ 1.5 mm ಥಿಕ್ನೆಸ್. ಹಾಗೆ ಎಕ್ಸಾಂಪಲ್ ಗೆ 1 square feet ಗೆ 2.5 kg ಮೇಲ್ ಬರೋ ಸರ್ ಅದು. ಅಷ್ಟೆಲ್ಲ ಬಾರ್ಸ್ ಇದೆಲ್ಲ ಸರ್ ಸೇಫ್ಟಿ ಗ್ರಿಲ್ ಇದೆಲ್ಲ ಕಸ್ಟಮೈಸಬಲ್ ಇರುತ್ತೆ ಸರ್. ಬೇರೆ ಮೆಟೀರಿಯಲ್ ತೊಗೊಂಡ್ರೆ 3 ಸ್ಟೆಪ್ ಇರುತ್ತೆ. ಫಸ್ಟ್ ಗ್ರಾನೈಟ್ ಹಾಕೊಂತಾರೆ, ಆಮೇಲೆ ಗ್ರಿಲ್ ಹಾಕೊಂತಾರೆ, ಆಮೇಲೆ ಬಂದು ಫ್ರೇಮ್ ಕುಡಿಸ್ಕೊತಾರೆ ಸರ್. ಇದರಲ್ಲಿ ಎಲ್ಲ ಕೂಡಿನೇ ಎಲ್ಲ ಒಂದೇ ಪ್ರಾಡಕ್ಟ್ ಅಲ್ಲಿ ಇದೆ ಸರ್. ಇದೆಲ್ಲ ಬಂದ್ಬಿಟ್ಟು ಸರ್ ಈ ತರ ಓಪನಿಂಗ್ ಇರುತ್ತೆ. ಎಸ್ ಪ್ಲಸ್ ಇದು ಈ ತರ ಟೋಟಲಿ ನಿಮ್ಗೆ ವೆಂಟಿಲೇಷನ್ ಗೆ, ಏರಿಗೆ, ನಿಮ್ಗೆ ಲೈಟಿಗೆ ಏನ್ ಪ್ರಾಬ್ಲಮ್ ಆಗಲ್ಲ ಸರ್. ಇದ್ರಲ್ಲ ಜಸ್ಟ್ ಪ್ರೆಸ್ ಮಾಡಿಬಿಟ್ರೆ ಹೊರಗಡೆ ಬರುತ್ತೆ ಓಪನ್ ಇಷ್ಟೇ. ಎಸ್ ವಿಂಡ್ ಸ್ಟಾಪರ್ ಅಂತ ಹೇಳಿ ನಮ್ಗೆ ಯಾವ ಆಂಗಲ್ ಬೇಕು ಆಂಗಲ್ ಇಟ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಟ್ರೆ ಲಾಕ್ ಆಗುತ್ತೆ ಸರ್. ಸಿಕ್ಕಾಪಟ್ಟೆ ಡಿಸೈನ್ಸ್ ಇದಾವೆ ಸರ್. ನಮ್ಗೇನ್ ಜಸ್ಟ್ ನಾವು ನಂಬರ್ ಕೊಟ್ಟಿರ್ತೀವಿ ಡಿಸ್ಪ್ಲೇ ಅಲ್ಲಿ, ಅದಕ್ಕೆ ನಂಗೆ ಟೆಕ್ಸ್ಟ್ ಮಾಡಬಹುದು ವಾಟ್ಸ್ಆಪ್ ಅಲ್ಲಿ. ನಾವು ಸಿಕ್ಕಾಪಟ್ಟೆ ನಿಮ್ಗೆಲ್ಲ ಡಿಸೈನ್ ಯಾವ ತರ ಡಿಸೈನ್ ಅಂತೀರಾ ಅಥವಾ ಯಾವ ತರ ಕಸ್ಟಮರ್ ಅವ್ರ ಮೈಂಡ್ ಅಲ್ಲಿ ಇಲ್ಲಾರ್ದ ನೀವು ಕ್ರಿಯೇಟ್ ಮಾಡ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದ್ಬಿಟ್ಟು ಪ್ರಜ್ವಲ್ ಅಂತ ಹೇಳಿ. ಇನ್ನೊಬ್ರು ಕುಮಾರ್ ವರ್ಕ್ತಮಠ ಅಂತ ಇದಾರೆ, ಅವ್ರು ನಮ್ಮ ಪಾರ್ಟ್ನರ್. ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು ಆರ್ಡಬಲ್ ಬಿಟ್ರು. ಸೊ ನಾವು ನಮ್ಮ ಆರ್ಡಬಲ್ ಏನು ಸ್ಪೆಷಲ್ ಏನ್ ಮಾಡ್ತೀವಿ ಅಂದ್ರೆ ಟಾಟಾ GI ಮೆಟೀರಿಯಲ್ ಇಂದ ವಿಂಡೋಸ್, ಡೋರ್ ಫ್ರೇಮ್ಸ್, ಬಾಲ್ಕನಿ ಡೋರ್ಸ್ ಇವೆಲ್ಲ ಮಾಡ್ತೀವಿ. ಸೊ GI ಬಂದ್ಬಿಟ್ಟು ರಸ್ಟ್ ಪ್ರೂಫ್ ಇರೋ ಸರ್ ಇದು, ಕೆಡಲ್ಲ. ಸೊ ಇದರಲ್ಲಿ 60 GSM, 80 GSM, 120 GSM ಹೀಗಿರುತ್ತೆ. ಸೊ ನಾವು ಡೈರೆಕ್ಟ್ ಆಗಿ 120 GSM ಯೂಸ್ ಮಾಡ್ತೀವಿ. ಸೊ ಇದು ಸ್ಪೆಷಲಿ ಔಟ್ಡೋರ್ ಅಂತಾನೆ ಯೂಸ್ ಮಾಡೋದು. ಸೊ ನೀವು GI ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿದ್ ನೀವು ನೋಡಿರ್ಬಹುದು. ಅಂದ್ರೆ ನಿಮ್ದು ಎಲೆಕ್ಟ್ರಿಕ್ ಪೋಲ್ ಆಗಿರ್ಬೋದು, ನಿಮ್ದು ಬೋರ್ವೆಲ್ ಆಗಿರ್ಬೋದು, ಎಲ್ಲಿ ಮಾಯಿಶ್ಚರ್ ಕಂಟೆಂಟ್ ಎಲ್ಲಿ ಜಾಸ್ತಿ ಇರುತ್ತಲ್ವಾ ಅಲ್ಲಿ GI ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಸೊ ನಮ್ದು ವಿಂಡೋ ಬಂದ್ಬಿಟ್ಟು ಕಂಪ್ಲೀಟ್ಲಿ ರಸ್ಟ್ ಪ್ರೂಫ್, ಜಂಗ್ ಇಡಲ್ಲ, ಗೆದ್ಲಿಡಲ್ಲ, ಏನು ಆಗಲ್ಲ. ಪ್ಲಸ್ ಇನ್ನೊಂದು ಸರ್, ಇದು ನಮ್ದು ಏನಿರುತ್ತಲ್ಲ ಥಿಕ್ನೆಸ್ ತುಂಬಾ ಹೆವಿ ಬರುತ್ತೆ. 4 inch by 3 inch ಬರುತ್ತೆ ಫ್ರೇಮ್ ಅಲ್ಲೆಲ್ಲ. ಹೆವಿ ಇರುತ್ತೆ ಮೆಟೀರಿಯಲ್, ತುಂಬಾ ಹೆವಿ ಬರುತ್ತೆ ಸರ್. ನಿಮ್ಗೆ ಹಾಗೆ ಎಕ್ಸಾಂಪಲ್ ಗೆ 1 square feet ಗೆ 2.5 kg ಮೇಲ್ ಬರೋ ಸರ್ ಅದು. ಅಷ್ಟು ಬರುತ್ತೆ. ಹೌದು ಸರ್. ಮತ್ತೆ ಇನ್ನೊಂದು ಏನಿರುತ್ತೆ ಸರ್, ಇದೆಲ್ಲ ಬಾರ್ಸ್ ಇದೆಲ್ಲ ಸರ್ ಸೇಫ್ಟಿ ಗ್ರಿಲ್ ಇದೆಲ್ಲ ಕಸ್ಟಮೈಸಬಲ್ ಇರುತ್ತೆ ಸರ್ ಇದು. ಈ ಕಸ್ಟಮರ್ ಇವ್ರಿಗೆ ಏನಂದ್ರು 20 by 20 ಪೈಪಿಂಗ್ ಬೇಕಂತ ಹೇಳಿದ್ರು. ಸೊ ಪೈಪಿಂಗ್ ಹಾಕಿದ್ವಿ. ಇದನ್ನ ಸಾಲಿಡ್ ಬಾರ್ ಬೇಕಂದ್ರೆ ಸಾಲಿಡ್ ಬಾರ್ ಹಾಕ್ಬೋದು ಸರ್, ರೌಂಡ್ ಬಾರ್ ಹಾಕ್ಬೋದು. SS ಎಂದು ಎಲ್ಲ ಡೆಮೋ ಇದೆ ಸರ್ ನನ್ನ ಹತ್ರ. ನಿಮ್ಗೆ ಆಮೇಲೆ ಮುಂದೆ ತೋರಿಸ್ಕೊಡ್ತೀನಿ ಅದನ್ನ. ಸರ್ ಮತ್ತೆ ಇದು ಹೇಗಿರುತ್ತೆ ಅಂದ್ರೆ ಸರ್, ಇದು ನಮ್ದು ಕಂಪ್ಲೀಟ್ ಸೆಟ್. ಇದು ನಮ್ದು ಫ್ರೇಮು ಇದರಲ್ಲೇ ಬಂತು, ಗ್ರಿಲ್ ಇದರಲ್ಲೇ ಬಂತು, ಸೆಟ್ರಸ್ ಇದರಲ್ಲೇ ಬಂತು. ಈಗ ಕಾಮನ್ಲಿ ಎಲ್ಲರೂ ಈಗ ಇದನ್ನೇ ರೆಫರ್ ಮಾಡ್ತಾರೆ ಸರ್. ಕಸ್ಟಮರ್ಸ್ ಆಗ್ಲಿ, ನಮ್ದು ಬಿಲ್ಡರ್ಸ್, ಇಂಜಿನಿಯರ್ಸ್, ಕಮರ್ಷಿಯಲ್ ಬಿಲ್ಡಿಂಗ್ ಗೆ, ಇವನ್ ನಮ್ದು ಫ್ಯಾಕ್ಟ್ರಿ ಎಲ್ಲ ಗೋಡನ್ ಇರ್ತದೆ ಸರ್. ಎಲ್ಲರೂ ಇದನ್ನೇ ಮಾಡ್ತಾರೆ ಯಾಕಂದ್ರೆ ವರ್ಕ್ ಫಾಸ್ಟ್ ಆಗುತ್ತೆ ಇದರಲ್ಲಿ. ಸೊ ಇದ್ರಲ್ಲಿ 3 ಸ್ಟೆಪ್ ಇಲ್ಲ ಸರ್. 3 ಸ್ಟೆಪ್ ಬೇರೆ ಮೆಟೀರಿಯಲ್ ತೊಗೊಂಡ್ರೆ 3 ಸ್ಟೆಪ್ ಇರುತ್ತೆ. ಫಸ್ಟ್ ಗ್ರಾನೈಟ್ ಹಾಕೊಂತಾರೆ, ಆಮೇಲೆ ಗ್ರಿಲ್ ಹಾಕೊಂತಾರೆ, ಆಮೇಲೆ ಬಂದು ಫ್ರೇಮ್ ಕುಡಿಸ್ಕೊತಾರೆ ಸರ್. ಇದರಲ್ಲಿ ಎಲ್ಲ ಕೂಡಿನೇ ಎಲ್ಲ ಒಂದೇ ಪ್ರಾಡಕ್ಟ್ ಅಲ್ಲಿ ಇದೆ ಸರ್ ಪೂರ್ತಿ. ಅನ್ನೋದು ಒಂದು ಕನಸಿನ ಮನೆ, ಜೀವನದಲ್ಲಿ ಒಂದ್ಸರಿ ಮನೆ ಕಟ್ಬೇಕಂತಿರ್ತಾರೆ. ಸೊ ಅಂತವ್ರಿಗೆ ನಿಮ್ಮ ಮೆಟೀರಿಯಲ್ ವಿಚಾರದಲ್ಲಿ ಬಂದ್ರೆ ಯಾವ ತರ ಗ್ಯಾರಂಟಿ ಇರುತ್ತೆ, ವಾರಂಟಿ ಇರುತ್ತೆ, ಮತ್ತೆ ನಿಮ್ಮ ಮೆಟೀರಿಯಲ್ ನ ಏನಕ್ಕೆ ಜನರು ತಗೋಬೇಕು, ಯಾವ ತರ ಇರುತ್ತೆ ತಿಳಿಸ್ಕೊಡಿ ಅಲ್ಲ ಸರ್. ವಾರಂಟಿ ಬಂದ್ಬಿಟ್ಟು 30 years ಸರ್ ನಮ್ದು. 30 years ನಾವೇ ನಮ್ಮ ಕಂಪನಿ ಕಡೆಯಿಂದ ನಾವೇ 30 years ವಾರಂಟಿ ಕೊಟ್ಟಿರ್ತೀವಿ. ಪ್ಲಸ್ ನಮ್ದು ಯೂಸ್ ಮಾಡ್ತಾರೆ ಸರ್ ತುಂಬಾ ಜನ ಕಸ್ಟಮರ್. ನಮ್ದು ಸೇಫ್ಟಿ ವೈಸ್ ತುಂಬಾ ಬೆಟರ್ ಇದೆ ಸರ್. ನಮ್ದು ಗೇಜ್ ಬಂದ್ಬಿಟ್ಟು 16 ಗೇಜ್. ಸೊ 1.5 mm ಥಿಕ್ನೆಸ್. ಸೊ ಇದು ಕೈಯಿಂದ ಬೆಂಡ್ ಮಾಡಕ್ ಹೋದ್ರೆ ಎಷ್ಟು ಕಷ್ಟಪಟ್ಟರು ಬೆಂಡೇ ಆಗಲ್ಲ ಸರ್. ಅದು ಕಟ್ ಮಾಡ್ಲೇಬೇಕು. ಹೌದು, ಕಟ್ ಮಾಡ್ಬೇಕು. ಅದ್ರ ಕೈಯಿಂದ ಮಾತ್ರ ಬೆಂಡನೇ ಆಗಲ್ಲ ಸರ್. ಇದು ಕ್ವಾಲಿಟಿ ಮತ್ತೆ ಹೈ ಕ್ವಾಲಿಟಿ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿ. ಟಾಟಾ ಗ್ಯಾಲೋನ ಸರ್ ಇದು. 16 years ತುಂಬಾ ಹೆವಿ ಬರುತ್ತೆ ಮೆಟೀರಿಯಲ್. ಸೊ ನಿಮ್ಗೆ 1 square feet ಅಲ್ಲಿ ಅದೇ ಹೇಳಿದಲ್ಲ 2.5 kg ಮೇಲ್ ಬರುತ್ತೆ ಸರ್ ವೇಟ್ ಇದು. ಪ್ಲಸ್ ಇದನ್ನ ಮೇಂಟೆನೆನ್ಸ್ ಏನಿರುತ್ತೆ ಅಂದ್ರೆ ಸರ್, ಮೇಂಟೆನೆನ್ಸ್ ಅಂದ್ರೆ 2-3 years ಒಂದ್ಸತಿ ರೀಪೇಂಟ್ ಮಾಡ್ತಿದ್ರೆ ನಿಮ್ಗೆ 50-60 years ತನಕ ಏನು ಆಗೋದೇ ಇಲ್ಲ ಸರ್. 50-60 ವರ್ಷವರೆಗೂ ಏನು ಆಗಲ್ಲ ಸರ್. ಅಷ್ಟೆಲ್ಲ ಬಾಳಿಕೆ ಬರುತ್ತೆ. ಮತ್ತೆ ಇದ್ರಲ್ಲಿ ಕಸ್ಟಮರ್ ಇನ್ನೊಂದೇನು ಯೂಸ್ ಅಂದ್ರೆ ಅವ್ರಿಗೆ 2-3 years ಆದ್ಮೇಲೆ ಪೇಂಟ್ ಅನ್ನೋದ್ರವ್ರಿಗೂ ಬೇಜಾರಾಯ್ತು ಅಥವಾ ಪೇಂಟ್ ಚೇಂಜ್ ಮಾಡ್ಬೋದಂದ್ರೆ 2-3 years ಬಿಟ್ಟು ಮತ್ತೆ ಕಸ್ಟಮೈಸ್ ಮಾಡ್ಕೋಬಹುದು ಇದನ್ನ ಅವ್ರು ಪೇಂಟ್ ಅಲ್ಲಿ. ಮತ್ ಗ್ಲಾಸ್ ಬೇಜಾರಾಯ್ತು, ಗ್ಲಾಸ್ ಬೇಕಾದ್ರೆ ಅದನ್ನು ಚೇಂಜ್ ಮಾಡ್ಕೋಬಹುದು. ಸೊ ಟೋಟಲಿ ಕಸ್ಟಮೈಸ್ ಇರುತ್ತೆ. ನಿಮ್ ಬೇರೆ ಮೆಟೀರಿಯಲ್ ವಿಂಡೋಸ್ ಮಾಡಿದ್ರೆ ಒಂದೇ ತರ ಬೇಕು ನಿಮ್ಗೆ. ಇದ್ರಲ್ಲಿ ಹಂಗಿರಲ್ಲ. ನೀವ್ ಯಾವಾಗ ಬೇಕಾದ್ರೂ ಎಷ್ಟು ಟೈಮ್ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ಗ್ಲಾಸ್ ಮಾಡ್ಕೋಬಹುದು, ಪೇಂಟ್ ಬೇಕಾದ್ರೆ ಥಿಕ್ನೆಸ್ ನೋಡಿ ಸರ್, ಥಿಕ್ನೆಸ್ ಇದೆಲ್ಲ ನೀವು ಯಾವ ತರ ಬೇಕಾದ್ರೂ ಫಿನಿಶಿಂಗ್ ತರಬಹುದು. ಪೇಂಟ್ ಎಲ್ಲ ಮನೆ ಲುಕ್ಕಿನ ಚೇಂಜ್ ಮಾಡಿಸ್ತೀರಿ. ಇದೆಲ್ಲ ಸೇಮ್ ಇದ್ರಲ್ಲಿ ಇದಕ್ಕೇನಾದ್ರೂ ವುಡ್ ಫಿನಿಶ್ ಕೊಟ್ಬಿಟ್ರೆ ಸೇಮ್ ವುಡ್ ಯಾವ್ದು ಮೆಟಲ್ ಯಾವ್ದು ಗೊತ್ತೇ ಆಗಲ್ಲ. ಅಷ್ಟು ಬರುತ್ತಲ್ಲ, ಅಷ್ಟು ಬರುತ್ತೆ ಸರ್. ಸರ್ ಯಾವ ತರ ಎಲ್ಲ ಯಾವ ಕರ್ನಾಟಕದಲ್ಲಿ ಯಾವ ಕಡೆ ಎಲ್ಲ ನಿಮ್ದೆಲ್ಲ ಸರ್ವಿಸ್ ಇದೆ ಸರ್? ಟೋಟಲ್ ಎಲ್ಲ ಕಡೆ ಹೋಗ್ತದೆ. ಆಲ್ ಓವರ್ ಕರ್ನಾಟಕ ಹೋಗ್ತಿದೆ. ಆಲ್ ಓವರ್ ಕರ್ನಾಟಕ ನಮ್ ಸಪ್ಲೈನೂ ಇದೆ. ಇಲ್ಲಿ ನೋಡ್ತಿರ್ಬೋದು ನೀವು. ಇದೆಲ್ಲ ಮಂಡ್ಯ ಆಗ್ಲಿ, ನಮ್ದು ಈ ಮೆಟೀರಿಯಲ್ ಹೋಗ್ತಿರೋದು ನಮ್ದು ಕಮರ್ಷಿಯಲ್ ಬಿಲ್ಡಿಂಗ್ ಹೋಗ್ತಾ ಇದೆ ಸರ್ ಬೆಂಗಳೂರಲ್ಲಿ. ಈ ಕಡೆ ಹಿಂದಿ ಕಡೆ ಇದೆ. ಪ್ಲಸ್ ತುಂಬಾ ಇತ್ತು, ಅದೆಲ್ಲ ಸಪ್ಲೈ ಆಯ್ತು. ಇವತ್ತು ಮಂಗಳೂರು ಹೋಯ್ತು ಸರ್. ಸ್ಪೆಷಲ್ ಬಂದ್ಬಿಟ್ಟು ಬೆಂಗಳೂರು, ತುಮಕೂರು, ನಮ್ದು ಮಂಡ್ಯ, ಹಾಸನ ಎಲ್ಲಾ ಕಡೆ ಹೋಗ್ತಾ ಇದೆ ಸರ್ ಮೆಟೀರಿಯಲ್. ಇದು ಬಂದ್ಬಿಟ್ಟು ನಮ್ದು ಇದು ಬೆಂಗಳೂರು ಹೋಗ್ತಾ ಇದೆ ಸರ್. ಹುಬ್ಳಿ ಅಷ್ಟೇ ಸೀಮಿತ ಅಲ್ಲ, ಎಲ್ಲ ಕಡೆ ಹೋಗ್ತಾ ಇದೆ ಸರ್. ಟೋಟಲಿ ಅವರಿಗೆ ಲಾರ್ಜ್ ಸೈಜ್ ವಿಂಡೋ ಬೇಕಾಗಿರುತ್ತೆ. ಡಬಲ್ ಹೈಟ್ ವಿಂಡೋ ಒಂದು ಡೆಮೋ ಇದೆ ಸರ್, ನಿಮ್ಗೆ ತೋರಿಸ್ತೀನಿ ಅದನ್ನ. ಯಾವ ತರ ಸರ್ ಎಲ್ಲ? ಸರ್ ಇದು ನೋಡಿ ಸರ್, ಡಬಲ್ ಹೈಟ್ ಇದೆ ಸರ್ ಇದು. ಇದೆಲ್ಲ ಬಂದ್ಬಿಟ್ಟು ಸರ್ ಈ ತರ ಓಪನಿಂಗ್ ಇರುತ್ತೆ. ಎಸ್
ಪ್ಲಸ್ ಇದು ಈ ತರ ಟೋಟಲಿ ನಿಮ್ಗೆ ವೆಂಟಿಲೇಷನ್ ಗೆ ಏರಿಗೆ ಓಕೆ ನಿಮ್ಗೆ ಲೈಟಿಗೆ ಏನ್ ಪ್ರಾಬ್ಲಮ್ ಆಗಲ್ಲ ಸರ್ ಇದ್ರಲ್ಲ. ಇನ್ನು ಕಂಪ್ಲೀಟ್ ಆಗಿಲ್ಲ ಸರ್ ಇದು, ಇನ್ನು ಜಸ್ಟ್ 30-40% ಅಷ್ಟು ಆಗಿದೆ. Okay. ಇನ್ನು ಇದಕ್ಕೆ ಪೇಂಟ್ ಆಗಬೇಕು, ಲಾಕ್ಸ್ ಎಲ್ಲ ಕುದಿಸ್ಕೋಬೇಕು. ಆ ಫಿನಿಶಿಂಗ್ ಆದ್ಮೇಲೆ ಇದ್ರ ಲುಕ್ ಚೇಂಜ್ ಆಗುತ್ತೆ ಸರ್ ಅಲ್ವಾ? ಎಸ್, ಲಾಕ್ಸ್ ಎಲ್ಲ ಹೆಂಗಿರೋದು ನಾ ತೋರಿಸ್ಕೊಡ್ತೀನಿ ಒಂದ್ಸಲ ಸರ್. ಜಸ್ಟ್ ಪ್ರೆಸ್ ಮಾಡಿಬಿಟ್ರೆ ಪ್ರೆಸ್ ಮಾಡ್ಬಿಡಿದ್ರೆ ಹೊರಗಡೆ ಬರುತ್ತೆ ಓಪನ್ ಇಷ್ಟೇ. ಎಸ್, ಇದೇನದ ವಿಂಡ್ ಸ್ಟಾಪರ್ ಅಂತ ಹೇಳಿ. ನಮ್ಗೆ ಯಾವ ಆಂಗಲ್ ಬೇಕು ಆಂಗಲ್ ಇಟ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಟ್ರೆ ಲಾಕ್ ಆಗುತ್ತೆ ಸರ್. ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನಿಂತ್ಕೊಂಡ್ಬಿಡುತ್ತೆ. ಟೋಟಲ್ ಎಲ್ಲ ಹೆವಿ ಕ್ವಾಲಿಟಿ ಇದೆ ಸರ್ ಇದು. SS ಇದು SS ಇದು SS. ಓಕೆ, ಪ್ಲಸ್ ಇನ್ನೊಂದು ಪಾಲಿಶ್ ಮಾಡಿದ್ರೆ ಮತ್ತೆ ಲಾಕ್ ಆಗಿ ಲಾಕ್ ಸರ್. ಪ್ಲಸ್ ಇದ್ರಲ್ಲಿ ಇನ್ನೊಂದು ಹೇಗಿರುತ್ತೆ ಅಂದ್ರೆ ಸ್ಲೈಡಿಂಗ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಸರ್, ಒಂದ್ ಕಡೆ ಓಪನ್ ಆದ್ರೆ ಒಂದ್ ಕಡೆ ಕ್ಲೋಸ್ ಇರುತ್ತೆ. ಓಕೆ, ಇದ್ರಲ್ಲಿ ಏನ್ ಮಾಡಬಹುದು ಅಂದ್ರೆ ಟೋಟಲ್ ಎರಡು ಓಪನ್ ಮಾಡಬಹುದು ಅಥವಾ ಒಂದ್ ಕ್ಲೋಸ್ ಮಾಡಿ ಒಂದ್ ಓಪನ್ ಇಟ್ಕೋಬಹುದು. ಅದು ಆಪ್ಷನ್ ಇರುತ್ತೆ ಇದ್ರಲ್ಲಿ. ಎಲ್ಲ ಯಾವ ತರ ಬೇಕು ಅವ್ರಿಗೆ ಯಾವ ತರ ಫೀಲಿಂಗ್ ಬೇಕು ಆ ತರ ಇಟ್ಕೋಬಹುದು. ಸರ್ ನಿಮ್ಗೆ ಸ್ಯಾಂಪಲ್ ತೋರಿಸ್ಕೊಡ್ತೀನಿ. ಇದು ಸೇಫ್ಟಿ ಗ್ರಿಲ್ಲಿನ್ಸ್ ಇರೋದು. ಒಬ್ಬೊಬ್ರಿಗೆ SS ಬೇಕಂದ್ರೆ ಈ ತರ ಲುಕ್ ಬರುತ್ತೆ, ಕ್ಲೋಸ್ ಬರುತ್ತೆ ಸರ್. ಓಕೆ, ಇದು GI ಪೈಪ್ಸ್ ಇರೋದು 20x20 ಡೈಮಂಡ್ ಕಟ್. ಇದು GI, ಇದು SS, ಇದು SS, GI, ಇದು GI. ಓಕೆ, ಇದು ಹೊಲೋ ಬರುತ್ತೆ. ಇದು ಸೈಡ್ ಇಂದ ಕಾಣಬಹುದು ನಿಮ್ಗೆ. ಇದು ಓಕೆ, ಇದು ಸಾಲಿಡ್ ಇದೆ ಸರ್, ರೌಂಡ್ ಬಾರ್. ಓಹೋ, ಇದು ಪಾಲಿಶ್ ಬಾರ್ ಬರುತ್ತೆ ಸರ್ ಇದು. ಈ ತರ. ಎಸ್, ಇದು ಪಟ್ಟಿ ಬರುತ್ತೆ ಸರ್. ಇದು ಪಟ್ಟಿ. ಎಸ್, ಓಹೋ, ಯಾವ ತರ ಬೇಕಂತಾರ ಆ ತರ ಇದೆ ಅಲ್ವಾ? ಇದೆಲ್ಲ ನಮ್ ಡೀಲರ್ಸ್ ಕಳಿಸ್ತಾ ಇದೀವಿ ಸರ್ ಶಾಪ್ ಅಲ್ಲಿ ಇಡೋಕೆ. ಓಕೆ, ಸೊ ನಮ್ ಬಾಜು ಶೋರೂಮ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಶೋರೂಮ್ ಆಗ್ತಾ ಇದೆ, ಅಲ್ಲೊಂದು ಸ್ಟ್ಯಾಂಡ್ ಇದೆ ಸರ್ ಡೀಲರ್ಸ್ ಅಂತ ಹೇಳಿ, ಅದ್ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನಮ್ದು CNC ಕಟಿಂಗ್ ಅಲ್ಲಿ ಎಲ್ಲ ಕಟ್ ಆಗಿ ಬೆಂಡಿಂಗ್ ಆಗಿ ಬಂದ್ರು ಮೆಟೀರಿಯಲ್ ಸರ್ ಇದು. ಇಲ್ಲ ನೀವು ನೋಡ್ಕೋಬಹುದು, ಎಲ್ಲ ಸೇಫ್ಟಿಗೆಲ್ಲ ಹೋಲ್ ಪಾಸ್ ಕೊಟ್ಟಿರ್ತೀವಿ ಪೂರ್ತಿ. ಪ್ಲಸ್ ಒರಿಜಿನಲ್ ಟಾಟಾನೇ ಸರ್ ಇದು. ಇದ್ರ ಮೇಲೆ ಮಾರ್ಕಿಂಗ್ ಇರುತ್ತೆ. ಓಕೆ, ಈ ತರ ಎಲ್ಲ ಪಾರ್ಟಿಷನ್ ಬರುತ್ತೆ ಸರ್ ನಮ್ದು ಇದೆಲ್ಲ. ಓಕೆ, ಎಸ್ ಸರ್. ಈಗೆಲ್ಲ ನೆಕ್ಸ್ಟ್ ಎಲ್ಲ ಆಗುದಿದೆಲ್ಲ ವೆಲ್ಡಿಂಗ್ ಎಲ್ಲ ಆಗ ಸರ್. ನೆಕ್ಸ್ಟ್ ಇದಕ್ಕೆ ಓಕೆ, ವೆಲ್ಡಿಂಗು, ಪೇಂಟಿಂಗು, ಗ್ರೈಂಡಿಂಗ್ ಎಲ್ಲ ಆಗ ಸರ್ ಇದು. ಓಹೋ, ಈ ತರ ಎಲ್ಲ. ಹೌದು ಸರ್. ಓಕೆ, ಗ್ಯಾಲ್ವೆನು, ಟಾಟಾ ಸ್ಟೀಲ್ 1.5 mm thickness, 120 GSM ಬರುತ್ತೆ ಸರ್ ಅದು. ಇಲ್ಲಿ ಕಟ್ ಆಗಿದೆ, ಕಟ್ ಆಗಿ. ಓಕೆ, ಓಕೆ, ಓಹೋ, ಟಾಟಾ ಸ್ಟೀಲ್. ಓಕೆ, ಓಕೆ. ಅಪಾಕ್ಸಿ ಪ್ರೈಮರ್ ಅಂತ ಬರುತ್ತೆ, ಅದನ್ನ ಸ್ಪ್ರೇ ಮಾಡಿ ಕೊಟ್ಟಿರ್ತೀವಿ 2 ಕೋಟ್. ಇದ್ರ ಮೇಲೆ ಏನಿರುತ್ತೆ ಕಸ್ಟಮರ್ ಪೇಂಟ್ ಮಾಡ್ಕೊಂತಾರೆ. ಓಕೆ, ಫಿನಿಶಿಂಗ್ ವೈಸ್ ಎಲ್ಲ ಚೆನ್ನಾಗಿದೆ ಅಲ್ವಾ? ಇಲ್ಲಿ ನೋಡ್ಕೋಬಹುದು ಸರ್, ಫಿನಿಶಿಂಗ್ ಇಲ್ಲೇ ಗೊತ್ತಾಗ್ಬಿಡುತ್ತೆ ಸರ್ ನಿಮ್ಗೆ. ಓಕೆ, ಫಿನಿಶಿಂಗ್ ಮಾತ್ರ ಫಸ್ಟ್ ಕ್ಲಾಸ್ ಬರುತ್ತೆ ಸರ್ ಅದು. ಓಕೆ, ನಿಮ್ಗೆ ಹೊರಗಡೆ ತೋರಿಸಿದೆ ಕಟ್ ಆಗಿ ಬಂದಿರೋದು. ಕಟ್ ಆದ್ಮೇಲೆ ಈ ತರ ನಾವೆಲ್ಲ ಕೂಡಿಸ್ಕೊಂಡ್ಬಿಟ್ಟು ಈ ತರ ವೆಲ್ಡ್ ಮಾಡ್ಕೊಂತಾರೆ ಸರ್ ಅದು. ಇನ್ನು ವೆಲ್ಡಿಂಗ್ ಆಗಬೇಕು, ಜಸ್ಟ್ ಹಾಕ ಮೇಲೆ ಇದೆ. ವೆಲ್ಡಿಂಗ್ ಮಾಡ್ಕೊಂಡು ಗ್ರೈಂಡಿಂಗ್ ಮಾಡ್ಕೊಂಡು ಫಿನಿಶಿಂಗ್ ಆದ್ಮೇಲೆ ಈ ತರ ಆಗ ಸರ್ ಇದು. ಫೈನಲ್ ಔಟ್ಪುಟ್ ಎಲ್ಲ ಈ ತರ ಬರುತ್ತೆ. ಓಕೆ, ಸ್ಟ್ಯಾಂಡಿ ಬರುತ್ತೆ ಸರ್ ಅದು. ಇದೆಲ್ಲ ನಮ್ ಡೀಲರ್ಸ್ ಕೊಡ್ತಿದ್ದೀವಿ ಸ್ಟ್ಯಾಂಡಿ ಎಲ್ಲ. ಸೊ ನಮ್ದು ಇನ್ನೊಂದು ಬ್ರಾಂಚ್ ಬಂದ್ಬಿಟ್ಟು ಹರಿಹರಲ್ಲಿ ಇದೆ ಸರ್ ಅದು. ದಾವಣಗೆರೆ, ರಾಣಿಬೆನ್ನೂರು ಆ ಸೈಡ್ ಎಲ್ಲ ಇರೋರಿಗೆಲ್ಲ ಈಸಿ ಆಗ ಸರ್, ಹೋಗಿ ವಿಸಿಟ್ ಮಾಡ್ಕೋಬಹುದು. ಅವ್ರದ್ದು ನಂಬರ್ ಮೆನ್ಷನ್ ಮಾಡ್ತೀನಿ, ಅವ್ರದ್ದು ನಾವು ಲೊಕೇಶನ್ ಡೈರೆಕ್ಟ್ ಆಗಿ ಅಲ್ಲಿ ವಿಸಿಟ್ ಮಾಡ್ಕೋಬಹುದು. ಹೌದು, ಇವೆಲ್ಲ ವೆಂಟಿಲೇಷನ್ ಸರ್. ಇದೆಲ್ಲ ರೆಡಿ ಆಗ್ತಿದಾವ. ಹೌದು ಸರ್, ಇದೆಲ್ಲ ಲೋವರ್ಸ್ ನಮ್ದು. ಓಕೆ, ಎಲ್ಲ ಗ್ಲಾಸ್ ಕುಂದಿರುತ್ತೆ ಇದರಲ್ಲಿ. ಓ ಗ್ರೇಟ್ ಸರ್, ಗ್ರೇಟ್. ಗ್ಲಾಸ್ ಒಳಗಡೆ ಹೌದು, ಸ್ಲೈಡ್ ಮಾಡಿಬಿಟ್ರೆ ಗ್ಲಾಸ್ ಫಿಕ್ಸ್ ಆಗಿಬಿಡುತ್ತೆ. ಸ್ಲೈಡ್ ಮಾಡ್ಕೊಂಡಲ್ಲ. ಓಕೆ, ಇನ್ನೊಂದು ಲಾಸ್ಟ್ ಸೈಜ್ ಇದೆ ಸರ್, ಅದನ್ನ ತೋರಿಸ್ಕೊಡ್ತೀನಿ. ಇದೆ ನೋಡಿ ಸರ್, ಲಾಸ್ಟ್ ಸೈಜ್ ವೆಂಟಿಲೇಷನ್ ಇದೆ ಇದು. ಕೆಳಗೆಲ್ಲ ಲೋವರ್ಸ್ ಬರುತ್ತೆ, ಮೇಲೆಲ್ಲ ನಮ್ದು ಓಪನೇಬಲ್ ಇರುತ್ತೆ ಸರ್ ಈ ತರ. ಓಹೋ, ಮೇಲೆ. ಎಸ್, ಓಕೆ, ಇದು ಪೂರ್ತಿ ಕಸ್ಟಮೈಸಬಲ್ ಇರುತ್ತೆ ಸರ್ ಸೈಜ್ ಎಲ್ಲ ಇದು. ಓಕೆ, ಯಾವ ತರ ಬೇಕು ಆ ತರ ಓಪನಿಂಗ್ ಮಾಡ್ಕೋಬಹುದು. ಎಕ್ಸಾಸ್ಟ್ ಫ್ಯಾನ್ ಕೊಡಬಹುದು. ಸಿಕ್ಕಾಪಟ್ಟೆ ಡಿಸೈನ್ಸ್ ಇದಾವೆ ಸರ್. ನಮ್ಗೇನ್ ಜಸ್ಟ್ ನಾವು ನಂಬರ್ ಕೊಟ್ಟಿರ್ತೀವಿ ಡಿಸ್ಪ್ಲೇ ಅಲ್ಲಿ, ಅದಕ್ಕೆ ನಂಗೆ ಟೆಕ್ಸ್ಟ್ ಮಾಡಬಹುದು ವಾಟ್ಸ್ಆಪ್ ಅಲ್ಲಿ. ನಾನು ಸಿಕ್ಕಾಪಟ್ಟೆ ನಿಮ್ಗೆಲ್ಲ ಡಿಸೈನ್ ಯಾವ ತರ ಡಿಸೈನ್ ಅಂತೀರಾ ಅಥವಾ ಯಾವ ತರ ಕಸ್ಟಮರ್ ಅವ್ರ ಮೈಂಡ್ ಅಲ್ಲಿ ಇಲ್ಲಾರ್ದ ನೀವು ಕ್ರಿಯೇಟ್ ಮಾಡ್ಕೊಡ್ತೀನಿ ಸರ್. ಅಲ್ವಾ? ಗ್ರೇಟ್ ಸರ್, ಗ್ರೇಟ್. ಪ್ಲಸ್ ಇನ್ನೊಂದು ಹೇಗೆ ಬರುತ್ತೆ ಸರ್, ನಮ್ದೆಲ್ಲ ಸೈಜ್ ಎಲ್ಲ ಅಗೇನ್ಸ್ಟ್ ಆರ್ಡರ್ ಮಾಡೋದು ಸರ್. ಕಸ್ಟಮರ್ ಯಾವ ಸೈಜ್ ಬೇಕು ಆ ಸೈಜ್ ಅವ್ರು ಕೊಟ್ರೆ ಸಾಕು, ನಾವೆಲ್ಲ ಮಾಡ್ಕೊಡ್ತೀವಿ ಅವ್ರಿಗೆ. ಅವ್ರು ಹೇಳದಷ್ಟೇ ಬೇಕು. ಹೌದು. ಈಗ ಯಾವ ತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು? ನಿಮ್ಮ ಅಡ್ರೆಸ್, ಲೊಕೇಶನ್ ಎಲ್ಲ ಡೀಟೇಲ್ಸ್ ಇಸ್ಕೊಡಿ ಸರ್. ಡಿಸ್ಪ್ಲೇ ನಂಬರ್ ಮೆನ್ಷನ್ ಮಾಡಿರ್ತೀವಿ. ಸೊ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಸರ್. ನಮ್ಮ ಲೊಕೇಶನ್ ಬಂದ್ಬಿಟ್ಟು ಹುಬ್ಳಿ ಧಾರವಾಡ ಇಂಡಸ್ಟ್ರಿಯಲ್ ಏರಿಯಾ, ಅಂದ್ರೆ ಏರ್ಪೋರ್ಟ್ ಕಿಂತ ಒಂದು 5 ಕಿಲೋಮೀಟರ್ ಅಷ್ಟೇ ಇದೆ. ಸೊ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಬಂದು ನಮ್ಗೆ ಕಾಲ್ ಮಾಡಿಬಿಟ್ರೆ ಬ್ಯಾಂಕ್ ಕ್ರಾಸ್ ಅಲ್ಲೇ ಇದೆ ಸರ್ ನಮ್ದು ಕಂಪನಿ. ಓಕೆ, ಯಾರು ಬರ್ಬೇಕಾದ್ರೆ ಕಾಲ್ ಮಾಡ್ಕೊಂಡ್ ಬಂದ್ರೆ ಎಲ್ಲ ತಿಳಿಸ್ಕೊಡ್ತೀರಾ? ಎಲ್ಲ ತಿಳಿಸ್ಕೊಡ್ತೀವಿ. ಪ್ಲಸ್ ವಾಟ್ಸ್ಆಪ್ ಅಲ್ಲಿ ಮ್ಯಾಪ್ ಲೊಕೇಶನ್ ಹಾಕಿ ಕಳಿಸ್ತೀನಿ ನಾನು. ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು.